ಎಲ್ರಿಗೂ ನಮಸ್ಕಾರ. ನಾವಿವತ್ತು 2 ಥರದ ಹಿಂಡಿನ ಮಾಡಿ ತೋರಿಸ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಂಡಿ ರೆಸಿಪಿ. ಒಂದು ಅಗಸಿ ಹಿಂಡಿ, ಇನ್ನೊಂದು ಶೇಂಗಾ ಹಿಂಡಿನ ತುಂಬಾ ಸುಲಭವಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡಬೇಕಂತ ನೋಡೋಣ ಬನ್ನಿ ಇವಾಗ. ನಾವು ಮೊದಲಿಗೆ 1 ಬೌಲ್ ಆಗುವಷ್ಟು ಅಗಸಿನ ತೊಗೊಂಡಿದ್ದೀವಿ. ಅದನ್ನು ಮೊದಲಿಗೆ ಕಡಾಯಿನ ಇಟ್ಬಿಟ್ಟು ಎಣ್ಣೆ ಹಾಕಲ್ದೇನೆ ಹಾಗೆ ಹುರ್ಕೋಬೇಕು. ಅಟ್ಲೀಸ್ಟ್ ಒಂದು 2 ನಿಮಿಷದವರೆಗಾದ್ರೂ ಅವು ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಹಿಂಡಿ ಚೆನ್ನಾಗಿ ಬರುತ್ತೆ ಆ ರೀತಿ ಹುರ್ಕೋದ್ರಿಂದ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ನಾವು ಮಾಡೋ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪಕ್ಕದಲ್ಲಿರೋ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಇವಾಗ ಚೆನ್ನಾಗಿ ಹುರಿದಾಗಿದೆ, ಚಟಪಟ ಆದಮೇಲೆ ಇವಾಗ ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡೋಣ. ಅದು ತಣ್ಣಾಗೋವರೆಗೂ ಈ ಕಡೆಗೆ ಶೇಂಗಾ ಹಿಂಡಿ ಮಾಡಲಿಕ್ಕೆ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾವಿಲ್ಲಿ 1 ಬೌಲ್ ಆಗುವಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀವಿ. ಸ್ವಲ್ಪ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗೋಲು, ಕಲರ್ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿದಾಗಿದೆ. ಅಷ್ಟಾದರೆ ಸಾಕು, ಜಾಸ್ತಿ ಕಪ್ಪಿಗೆ ಹುರ್ಕೋಬೇಕಂತೇನಿಲ್ಲ. ಆ ಕಲರ್ ಬರೋವರೆಗೂ ಹುರ್ಕೊಂಡ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ಮೇಲ್ಗಡೆಯಿಂದ ಈ ರೀತಿ ಸಿಪ್ಪೆನ ಸುಲ್ಕೋಬೇಕು. ಅದಕ್ಕೆ ಒಂದು 6ರಿಂದ 7 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಅಂದರೆ ಬಂಗಿ ಪುಡಿನ ಸೇರಿಸ್ತಾ ಇದ್ದೀವಿ ನಾವಿಲ್ಲಿ. ನೆಕ್ಸ್ಟು ಸ್ವಲ್ಪ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ. ಹಿಂಡಿ ಮಾಡಲಿಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಹಿಂಡಿ. ಮೇಲ್ಗಡೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಒಂದು ಸಾರಿ ಹಾಗೆ ಡ್ರೈ ಮಿಕ್ಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, 7ರಿಂದ 8 ಆಗುವಷ್ಟು ಕರಿಬೇವು ಸೊಪ್ಪು. ಇವಾಗ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಈ ಕಡೆಗೆ ಅಗಸಿ ಹಿಂಡಿನೂ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಅದಕ್ಕೂ ಸಹ ಒಂದು 6ರಿಂದ 7 ಟೇಬಲ್ ಸ್ಪೂನ್ ಆಗುವಷ್ಟು ಬಂಗಿ ಪುಡಿನ ಸೇರಿಸ್ತಾ ಇದ್ದೀವಿ. ನೀವೇನಾದರೂ ಖಾರ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಖಾರನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಅದಕ್ಕೂ ಸಹ ಒಂದು 15ರಿಂದ 20 ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀವಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ ನಾವಿಲ್ಲಿ, ಅಂದರೆ ಹಿಂಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟು 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಒಂದು 1/4 ಚಮಚ ಆದರೆ ಸಾಕು. ನೆಕ್ಸ್ಟು ಒಂದು 7ರಿಂದ 8 ಕರಿಬೇವು ಸೊಪ್ಪು. ಅದನ್ನು ಸಹ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು ಮಿಕ್ಸಿಗೆ ಸ್ವಲ್ಪನೇ ಹಾಕ್ತಾ ಸ್ವಲ್ಪ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ತರಿತರಿಯಾಗಿಯೇ ಇರಲಿ. ಇವಾಗ ನೆಕ್ಸ್ಟು ಅದೇ ರೀತಿಯೇ ಅಗಸಿ ಹಿಂಡಿನೂ ಸಹ ಸ್ವಲ್ಪ ಹಾಕ್ತಾ ಅದನ್ನು ಸಹ ಸ್ವಲ್ಪನೇ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ತಾ ಹೋಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ 2 ಥರದ ಹಿಂಡಿನ ನಾವು ಮಾಡಿ ತೋರಿಸಿದ್ದೀವಿ. ಖಂಡಿತವಾಗಿ ಎಲ್ರಿಗೂ ಈ ಹಿಂಡಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.